ಧಾರವಾಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಪರಿಣಾಮವಾಗಿ ಕೃಷಿಕರ ಹೆಸರು ಬೆಳೆಗಳು ಗಂಭೀರವಾಗಿ ಹಾನಿಗೆ ಒಳಗಾಗಿವೆ. ಈ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿ ಶಿರಗುಪ್ಪಿ ಹೋಬಳಿಯ ರೈತರು ಬುಧವಾರ ಬೆಳಗ್ಗೆಯಿಂದಲೇ ರೈತ ಸಂಪರ್ಕ ಕೇಂದ್ರದ ಎದುರು ಜಮಾಯಿಸಿದ್ರು. ಆದರೆ ವಿಮಾ ಕಂಪನಿಗಳ ಪ್ರತಿನಿಧಿಗಳು ಸ್ಥಳಕ್ಕೆ ಆಗಮಿಸದ ಕಾರಣ ರೈತರು ಪರದಾಡುವಂತಾಗಿದೆ. ವಿಮಾ ಕಂಪನಿಗಳು 72 ಗಂಟೆಗಳ ಒಳಗೆ ಬೆಳೆ ಹಾನಿಯ ಬಗ್ಗೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ ಹಿನ್ನೆಲೆಯಲ್ಲಿ ಸಾವಿರಾರು ರೈತರು ಬೆಳಗ್ಗೆಯಿಂದಾನೇ ಶಿರಗುಪ್ಪಿಯ ರಸ್ತೆ ಸಂಪರ್ಕ ಕೇಂದ್ರದ ಎದುರು ಸಾಲಿನಲ್ಲಿ ನಿಂತಿದ್ರು. ಆದ್ರೆ ಮಧ್ಯಾಹ್ನ 12 ಗಂಟೆಯಾಗುವ ಹೊತ್ತಿಗೆ ಯಾರೊಬ್ಬ ವಿಮಾ ಏಜೆಂಟ್ ಆಗಮಿಸದ ಕಾರಣ ರೈತರು ಜಿಲ್ಲಾಡಳಿತ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿರುವಂತಹ ರೈತ ಮಹಾಬಳೇಶ್ ಅನಿಗೇರಿ ಮತ್ತು ತಾಜುದ್ದೀನ್ ಅವರು ಬೆಳಗ್ಗೆಯಿಂದಲೇ ಬಂದು ನಮ್ಮ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸೋಕೆ ಪ್ರಯತ್ನಿಸುತ್ತಿದ್ದೇವೆ. ಆದ್ರೆ ಇಲ್ಲಿ ಯಾರು ಲಭ್ಯ ಇಲ್ಲ. ವಿಮಾ ಕಂಪನಿಯವರು ಕೂಡಲೇ ಆಗಮಿಸಿ ರೈತರ ಅರ್ಜಿಗಳನ್ನ ಸ್ವೀಕರಿಸಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದೆ ಹೋದ್ರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಸುದ್ದಿ ಅರಿವಾದ ಬಳಿಕ ಮಹಿಳೆಯರು, ಮಕ್ಕಳು ಮತ್ತು ಹಲವಾರು ರೈತರು ವಾಹನಗಳೊಂದಿಗೆ ಮಳೆಯಲ್ಲಿ ನಿಂತು ಅರ್ಜಿಯನ್ನ ಸಲ್ಲಿಸೋಕೆ ಪ್ರಯತ್ನಿಸ್ತಾ ಇರುವಂತಹ ದೃಶ್ಯ ಕಂಡು ಬಂದಿತ್ತು. ಮಳೆ ನಡುವೆ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ಹತ್ತಿರದಲ್ಲೇ ಇರುವಂತಹ ತುರ್ತು ಸಮಸ್ಯೆಗೆ ಪರಿಹಾರವಿಲ್ಲದೆ ಪರದಾಡ್ತಾ ಇದ್ರು. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೇನೆ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.